ಅವತ್ತು ನಿನ್ನ ತಂಗಿ ಯಾರಿಗೂ ಹೇಳದೆ ಕೇಳದೆ ಲಂಗು ಲಗಾಮ್ ಇಲ್ಲದೆ ತನ್ನ ಇಷ್ಟಕ್ಕೆ ಬಂದಂಗೆ ನಡ್ಕೋತಾ ಇದ್ಲು. ಇವತ್ತು ಹಾಗೆ ನಡ್ಕೋತಾ ಇದ್ದಾಳೆ. ತಂಗಿ ವಿಷಯ ಬಿಡು. ನೀನು ನನ್ನ ಹೆಂಡತಿಯಾಗಿ ನೀನು ನನ್ನ ಎಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದ್ಯಾ? ನೀನೇನು ಬದಲಾಗಿದ್ಯಾ? ಅಂಥದ್ದು ಇಲ್ಲ. ಅಲ್ಲ, ಅವಳು ಆಚೆ ಹೋಗ್ತೀನಿ ಅಂತಂದಾಗ ಅಟ್ಲೀಸ್ಟ್ ಇವತ್ತಾದ್ರೂ ಬಾವಂಗೊಂದು ಮಾತು ಹೇಳೋಗು ಅಂತ ಹೇಳಬೇಕಿತ್ತು. ಹೇಳಿದ್ಯಾ? ಇಲ್ಲ. ಇದೆಲ್ಲ ನಿಮ್ಗಳು ಬಾಯಿಂದ ಬರೋದೇ ಇಲ್ಲ. ಇದೆಲ್ಲ ನಿಮ್ದೇ ದರ್ಬಾರು, ನಿಮ್ದೇ ಆಡಳಿತ, ನಿಮ್ದೇ ಹುಕುಮು. ಎಲ್ಲ ನೀವು ಹೇಳ್ದಂಗೆ ಆಗ್ಬೇಕು. ನಾನೊಬ್ಬ ಯಜಮಾನ ಅಂತ ಅನ್ಸ್ಕೊಂಡಿರೋನು ಮನೇಲಿದ್ದೀನಿ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನಾನು ಜಿ ಹುಜೂರ್ ಅಂತ ನಿಮ್ಗಳು ಹಿಂದೆ ಸುತ್ತೋ ಚಪ್ರಾಸಿ ನಾನು. ಇಷ್ಟು ದಿನ ಆಫೀಸಲ್ಲಿ ನನ್ನ ಹಾಗೆ ನಡೆಸ್ಕೊಂಡ್ಲು, ಮನೇಲಿ ನೀನು ಹಾಗೆ ನಡೆಸ್ಕೊತಿದ್ಯಾ. ಯಥ ತಂಗಿ ತಥಾ ಅಕ್ಕ. ನೀನ್ ನೆಟ್ಗಿದ್ದು ನಿನಗೆ ನನ್ನ ಮೇಲೆ ಗೌರವ ಇದ್ದಿದ್ರೆ ಅವಳಿಗೂ ನನ್ನ ಮೇಲೆ ಗೌರವ ಇರೋದು. ನಿನಗಿಲ್ದೇ ಇರೋ ಗೌರವ ಅವಳಿಗೆಲ್ಲಿಂದ ಬರ್ಬೇಕು ಹೇಳು? ನಾಳೆನೆ ಚಪ್ರ ಈ ಥರ ಆಚೆ ಹೋದ್ರೆ ನೋಡಿದ ಜನ ಏನಂತ್ಕೋಬೇಕು? ಮುಂಚೆ ಎದು ಜೊತೆ ಸುತ್ತಿದ್ಲು, ಆಮೇಲೆ ಪ್ರೀತಮ್ ಜೊತೆ ಕಾರಲ್ಲಿ ಸುತ್ತಿದ್ಲು. ಯಾರೋ ಒಬ್ಬ ಬಂದ ಹಂಗೈಲಿ ಆಕಾಶ ತೋರ್ಸ್ ಹೋದ. ಅಕ್ಕಪಕ್ಕದವರು ಏನ್ ಕಣ್ಮುಚ್ಕೊಂಡು ಕೂತ್ಕೊಂಡಿರ್ತಾರೆ ಅಂದ್ಕೊಂಡ್ಯಾ? ಜನಗಳು ಕೇಳೋದು ಮನೇಲಿ ಕೂತ್ಕೊಂಡು ಚಟ್ನಿ ರೂಪ ನಿಮ್ಮನ್ನಲ್ಲ, ಆಚೆ ಓಡಾಡೋ ನನ್ನನ್ನ. ಹಾಳಾದ ವಿಷಯಗಳ ಕಿವಿಗೆ ಬೀಳ್ತಾನೆ ಇರುತ್ತೆ. ಜನ 108 ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಕೊಡ್ಬೇಕು ಹೇಳು?